ಬಹಳಷ್ಟು ಮಾಹಿತಿಗಳು ನಮಗಿಲ್ಲ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಏನು ಮಾಧ್ಯಮದಲ್ಲೆಲ್ಲ ಬರ್ತಾ ಇದೆ, ಅದು ಭಾಳಷ್ಟು ಮಾಹಿತಿಗಳು ನನಗಂತೂ ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಮಾತನಾಡೋದು ಸಮಂಜಸ ಅಲ್ಲ ಅಂಥೇಳಿ ನನಗನ್ಸುತ್ತೆ. ಅದನ್ನು ಅಲ್ಲಿಗೆ ಬಿಟ್ಬಿಡೋಣ. ಏನು ಹೈಕಮಾಂಡ್ನವರು ಏನೆಲ್ಲ ತೀರ್ಮಾನ ತಗೊಳ್ತಾರೆ, ಅವರಿಗೆ ಪ್ರತಿಯೊಂದು ವಿಚಾರಗಳು ರಾಜ್ಯದ ಬಗ್ಗೆ ಗೊತ್ತಿರ್ತಕ್ಕಂಥದ್ದೇ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರೋದೇ ನಮಗೆ ಒಂದು ಸೌಭಾಗ್ಯ. ಯಾಕೆಂದರೆ AICC ಅಧ್ಯಕ್ಷರಾಗೋದು ಅಷ್ಟು ಸುಲಭವೂ ಅಲ್ಲ, ಮತ್ತು ಆ ದೊಡ್ಡ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಸಾಮರ್ಥ್ಯನೂ ಇರಬೇಕಾಗ್ತದೆ. ಅದಕ್ಕಾಗಿ ಸನ್ಮಾನ್ಯ ಖರ್ಗೆ ಅವರಿಗೆ ಅವಕಾಶ ಇದೆ. ಅವರಿಗೆ ಪ್ರತಿಯೊಂದು ಈ ರಾಜ್ಯದ ರಾಜಕಾರಣ ಪ್ರತಿಯೊಂದು ಗೊತ್ತು, ಅತ್ಯಂತ ಹೆಚ್ಚು ಅನುಭವ ಇರ್ತಕ್ಕಂಥವ್ರು, ಮತ್ತು ಎಲ್ಲವನ್ನು ಕೂಡ ಸ್ವತಃ ತಾವು ಅನುಭವಿಸಿದ್ದಾರೆ, ನೋಡಿದ್ದಾರೆ, ಅವರಿಗೆಲ್ಲವೂ ಗೊತ್ತಿದೆ. ಹಾಗಾಗಿ ನಾವುಗಳು ಯಾರು ಹೇಳಿದರೆ ಅದಕ್ಕೇನು ಅಷ್ಟೊಂದು ಅರ್ಥ ಬರೋದಿಲ್ಲ. ಅದಕ್ಕಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡೋದು ನೋಡಿದ್ರೆ ಅವ್ರಿಗೂ ಕೂಡ CM ಆಗುವಂಥ ಆಸೆ ಏನಾದರೂ ಇದೆಯಾ ಅಂತ. ಅಲ್ಲ, ನಮಗೆ ಅವ್ರು ಆಗಿದ್ದರೆ ಬಹಳ ಸಂತೋಷ. ಯಾಕೆಂದರೆ ನಮಗೆ ಅಷ್ಟೊಂದು ಹಿರಿಯ ರಾಜಕಾರಣಿ ಮತ್ತು ಅನುಭವ ಇರ್ತಕ್ಕಂಥವ್ರು. ಅವರು ಆಗೋದಾದರೆ ನಾವೆಲ್ಲರೂ ಸ್ವಾಗತ ಮಾಡ್ತೀವಿ. ರಾಜೀನಾಮೆದವ್ರು ಹೇಳಿದ್ದಾರೆ ಸರ್, ದಲಿತರ ಮುಂದಿನ CM ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಇಲ್ಲ, ಈಗ ಹೆಚ್ಚಿಗೆ ಅದ್ರ ಬಗ್ಗೆ ಮಾತಾಡೋದು ಬೇಡ. ಐ ಡೋಂಟ್ ವಾಂಟ್ ಟು ಅನ್ನೆಸೆಸರಿಲಿ ಗೆಟ್ ಇನ್ ಟು ದ್ಯಾಟ್. ಸುಮ್ಮನೆ ನಮ್ಗೆ ಗೊತ್ತೇ ಇರೋದಿಲ್ಲ ವಿಷಯಗಳು, ನಾವು ಏನೋ ಹೇಳೋಕ್ಕಾಗೋದಿಲ್ಲ.